ಶಿರೂರು ಪರಿಹಾರದ ಕಾರ್ಯದ ಜೊತೆ ರಸ್ತೆ ಸಂಚಾರ ತೆರವುಗೊಳಿಸುವಂತೆ ಚಾಲಕ ಮಾಲಕರ ಸಂಘ ಆಗ್ರಹಿಸಿದೆ. ಅಷ್ಟೇ ಅಲ್ಲ, ಹೆದ್ದಾರಿ ಮುಕ್ತವಾಗಿಟ್ಟು ನದಿಯಲ್ಲಿ ಶೋಧ ಕಾರ್ಯ ಮುಂದುವರಿಯಲಿ ಎಂದು ವಾಹನ ಚಾಲಕ ಮಾಲಕರು ರಿಟ್ ಹಾಕಲು ಸಿದ್ಧತೆ ನಡೆಸಿದ್ದಾರೆ. ಅಂಕೋಲಾ ತಾಲೂಕಿನ ಶಿರೂರಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಭವಿಸಿದ ಅನಪೇಕ್ಷಿತ ಭೂಕುಸಿತದಿಂದ ರಾಷ್ಟ್ರೀಯ ಹೆದ್ದಾರಿ 66 ಜುಲೈ 16ರಿಂದ ಬಂದ್ ಆಗಿದೆ. ಇಲ್ಲಿಯವರೆಗೆ ಸಹಸ್ರಾರು ವಾಹನಗಳು ಹೊನ್ನಾವರದಿಂದ ಕಾರವಾರದವರೆಗೆ ಸಾಲುಗಟ್ಟಿ ನಿಲ್ಲಬೇಕಾಗಿದೆ. ಎಲ್ಲರೂ ಸಹಕಾರ ನೀಡಿದ್ದಾರೆ. ಈಗ ವಿನಾಕಾರಣ ಸಂಚಾರವನ್ನ ಸ್ಥಗಿತಗೊಳಿಸಲಾಗಿದೆ ಎಂದು ವಾಹನ ಚಾಲಕರು, ಮಾಲಕರು ಮತ್ತು ಸಾರ್ವಜನಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಜನರ ಗೋಳು ನೋಡಲಾರದೆ ಒಂದು ದಿನ ವಾಹನ ಓಡಾಡಲು ಬಿಟ್ಟಿದ್ದಾರೆ. ಆದರೆ ಜಿಲ್ಲಾಧಿಕಾರಿಗಳು ಇದನ್ನ ತಿಳಿದು ಪುನಃ ಬಂದ್ ಮಾಡಿದ್ದಾರೆ ಎಂಬ ಸುದ್ದಿ ಇದೆ. ಯಾವ ಇಲಾಖೆ ಸಂಚಾರ ಸ್ಥಗಿತಗೊಳಿಸಿದೆ, ಯಾರು ಹೇಳಿದ್ರು ಎಂಬುವುದು ಸ್ಪಷ್ಟವಿಲ್ಲ. ಶೋಧ ಮುಂದುವರಿಸುವಂತೆ ಕೆಲವರು ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಹೆದ್ದಾರಿ ಮುಕ್ತವಾಗಿಟ್ಟು ನದಿಯಲ್ಲಿ ಶೋಧ ಮುಂದುವರಿಯಲಿ ಎಂದು ವಾಹನ ಚಾಲಕ ಮಾಲಕರು ರಿಟ್ ಹಾಕಲು ಸಿದ್ಧತೆ ನಡೆಸಿದ್ದಾರೆ. ಕಡ್ಡಿಯಿಂದ ಹೋಗಬಹುದಾದ ಸಂಗತಿಗೆ ಕೊಡಲಿ ಹಿಡಿದರು ಎಂಬಂತೆ ಜಿಲ್ಲಾ ಉಸ್ತುವಾರಿ ಮತ್ತು ಕಾರವಾರ ಶಾಸಕರು ಗಟ್ಟಿಯಾಗಿ ನಿಂತಿದ್ರೆ ಈ ಸಮಸ್ಯೆ ಬರುತ್ತಿರಲಿಲ್ಲ ಎಂಬುದು ಜನರ ಅಭಿಪ್ರಾಯ. ಕಾರವಾರ ಗೋವಾ ಮಾರ್ಗವಾಗಿ ಮುಂಬೈನಿಂದ ಕೇರಳದ ತನಕ ನಿತ್ಯ 10,000 ವಾಹನಗಳು ಈ ಮಾರ್ಗವಾಗಿ ಓಡಾಡುತ್ತವೆ. ಗೋವಾ, ಮಣಿಪಾಲ್ ಆಸ್ಪತ್ರೆಗಳಿಗೆ ಆಂಬ್ಯುಲೆನ್ಸ್ ಓಡಾಡುತ್ತವೆ. ಹೀಗಿರುವಾಗ ತುರ್ತು ರಸ್ತೆ ಮುಕ್ತಗೊಳಿಸಿ ಎಂಬುದು ಜನರ ಆಗ್ರಹವಾಗಿದೆ. ಹೊಸದಾಗಿ ಬಂದ ಜಿಲ್ಲೆಯ ಪರಿಚಯವಿಲ್ಲದ ಜಿಲ್ಲಾಧಿಕಾರಿಗಳಿಗೆ ಪರಿಸ್ಥಿತಿ ಮನವರಿಕೆ ಮಾಡಿಕೊಟ್ಟು ಸಂಚಾರ ವ್ಯವಸ್ಥೆ ಪ್ರಯಾಣಿಕರ ಮತ್ತು ವಾಹನ ಚಾಲಕರ ಮಾಲಕರ ಸ್ವಂತ ಜವಾಬ್ದಾರಿಯ ಮೇಲೆ ಎಂದು ಪ್ರಕಟಿಸಿ ವಾಹನ ಓಡಾಟಕ್ಕೆ ಅವಕಾಶ ಮಾಡಿಕೊಡಿ ಎಂದು ಜಿಲ್ಲೆಯ ಬಸ್ ಮತ್ತು ವಾಹನ ಚಾಲಕರು ಮಾಲಕರ ಪ್ರತಿನಿಧಿ ಮತ್ತು ರಾಜ್ಯ ಸಂಘಟನೆಯ ಪ್ರತಿನಿಧಿ ವೆಂಕಟರಮಣ ಹೆಗಡೆ ಮೊದಲಾದವರು ಸಂಸದ ಕಾಗೇರಿ ಮತ್ತು ಸಚಿವ ಮಂಕಾಳು ವೈದ್ಯರನ್ನ ವಿನಂತಿಸಿದ್ದಾರೆ. ನುಡಿಸಿರಿ ನ್ಯೂಸ್ ಡೆಸ್ಕ್, ಹೊನ್ನಾವರ.